ಡಿ ಡಿ ಟೋಕನ್ಸ್ ಅಂದ್ರೆ ಏನು, ಆರ್ ದಿವ್ಯ ದರ್ಶನಂ ಟೋಕನ್ಸ್ ಅಂದ್ರೆ ಏನು, ಆರ್ ಶ್ರೀವಾರು ಮೆಟ್ಟು ಟೋಕನ್ಸ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ದಿವ್ಯ ದರ್ಶನಂ ಟೋಕನ್ಸ್ ಸಹ ಫ್ರೀ ದರ್ಶನ ಅಥವಾ ಉಚಿತ ದರ್ಶನದಲ್ಲಿ ಒಂದು ಸಿಸ್ಟಮ್. ಈ ಟೋಕನ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಆಫ್ಲೈನ್ ಅಲ್ಲಿ ಮಾತ್ರನೇ ಈ ಟೋಕನ್ಸ್ ನ ಇಶ್ಯೂ ಮಾಡ್ತಾರೆ. ಈ ಟೋಕನ್ಸ್ ಅಲ್ಲಿರುವ ಮೇನ್ ಡಿಫ್ರೆನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಟೋಕನ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ನಾವು ಬೆಟ್ಟದ ಮೇಲೆ ಅಂದ್ರೆ ತಿರುಮಲಗೆ ಮೆಟ್ಟಿಲು ಮಾರ್ಗದಲ್ಲೇ ಹೋಗ್ಬೇಕಾಗಿರುತ್ತೆ. ನಮಗೆ ಯೂಶಲಿ ಮೆಟ್ಟಿಲು ಮಾರ್ಗ 2 ಮಾರ್ಗ ಇದೆ, ಒಂದು ಅಲಿಪಿರಿ, ಒಂದು ಶ್ರೀವಾರು ಮೆಟ್ಟು. ಈ ಡಿ ಡಿ ಟೋಕನ್ಸ್ ಕಲೆಕ್ಟ್ ಮಾಡ್ಕೊಂಡಿದೀವಿ ಅಂದ್ರೆ ಕಂಪಲ್ಸರಿ ನಾವು ಶ್ರೀವಾರು ಮೆಟ್ಟು ಮಾರ್ಗದಲ್ಲೇ ಹೋಗ್ಬೇಕಾಗಿರುತ್ತೆ. ರೀಸನ್ ಏನಂದ್ರೆ ಶ್ರೀವಾರು ಮೆಟ್ಟು ಮಾರ್ಗದಲ್ಲಿ 1200 ಮೆಟ್ಟ ಹತ್ತಿರ ನಮ್ಗೆ ಈ ಟೋಕನ್ಸ್ ನ ಸ್ಕ್ಯಾನ್ ಮಾಡ್ತಾರೆ. ಆವಾಗಲೇ ಆ ಟೋಕನ್ಸ್ ನಮ್ಗೆ ವ್ಯಾಲಿಡ್ ಆಗುತ್ತೆ. ಆಗ ಮಾತ್ರ ನಾವು ತಿರುಮಲದಲ್ಲಿ ಈ ಟೋಕನ್ಸ್ ಕ್ಯೂ ಲೈನ್ಗೆ ಜಾಯ್ನ್ ಆಗೋಕೆ ಎಲಿಜಿಬಲ್ ಆಗಿರ್ತೀವಿ. ಈ ಟೋಕನ್ಸ್ ನ ತಿರುಪತಿನಲ್ಲಿರುವ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರ ಇಶ್ಯೂ ಮಾಡ್ತಾರೆ, ಬೇರೆಲ್ಲೂ ಇಶ್ಯೂ ಮಾಡೋದಿಲ್ಲ. ಶ್ರೀವಾರು ಮೆಟ್ಟಿಲ ಹತ್ರನೂ ಸಹ ಈ ಟೋಕನ್ಸ್ ನ ಇಶ್ಯೂ ಮಾಡೋದಿಲ್ಲ, ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರನೇ ಇಶ್ಯೂ ಮಾಡ್ತಾರೆ. ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿ SST ಹಾಗೂ ದಿವ್ಯ ದರ್ಶನ ಟೋಕನ್ಸ್ ಎರಡೂ ಇಶ್ಯೂ ಮಾಡ್ತಾರೆ. ಬಟ್ ಎರಡಕ್ಕೂ ಸಪರೇಟ್ ಕ್ಯೂ ಲೈನ್ ಇರುತ್ತೆ. ಯಾರಾದ್ರೂ ಈ ಡಿ ಡಿ ಟೋಕನ್ ಕಲೆಕ್ಟ್ ಮಾಡ್ಕೋಬೇಕಂತಿರೋರ್ನ ಕ್ಯೂ ಲೈನ್ ಅಲ್ಲಿ ಸೈನ್ ಬೋರ್ಡ್ಸ್ ಕ್ಲಿಯರ್ ಆಗಿರುತ್ತೆ, ನೋಡಿ ಅಲ್ಲಿ ಚೆಕ್ ಮಾಡಿ ಟೋಕನ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ. ಇನ್ನ ಈ ಟೋಕನ್ಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಮೇನ್ಲಿ ಆಧಾರ್ ಕಾರ್ಡ್ ಅನ್ನೋದು ಕ್ಯಾರಿ ಮಾಡಬೇಕಾಗಿರುತ್ತೆ. 12 ವರ್ಷಕ್ಕಿಂತ ಕಡಿಮೆ ಇರೋ ಮಗುಗೆ ಈ ಟೋಕನ್ ಅವಶ್ಯಕತೆ ಇಲ್ಲ. 12 ವರ್ಷ ಮೇಲ್ಪಟ್ಟು ಪ್ರತಿಯೊಬ್ಬರನ್ನು ಕ್ಯೂ ಲೈನ್ ಅಲ್ಲಿ ನಿಂತ್ಕೋಬೇಕಾಗಿರುತ್ತೆ. ಒಬ್ಬರಿಗೆ ಒಂದು ಟೋಕನ್ ಮಾತ್ರನೇ ಇಶ್ಯೂ ಮಾಡ್ತಾರೆ. ಇವತ್ತು ಟೋಕನ್ ಕಲೆಕ್ಟ್ ಮಾಡ್ಕೊಂಡಿದೀವಂದ್ರೆ ನಿಮ್ಗೆ ನೆಕ್ಸ್ಟ್ ಡೇನೆ ದರ್ಶನ ಅನ್ನೋದಿರುತ್ತೆ, ಸೇಮ್ ಡೇ ದರ್ಶನ ಅನ್ನೋದು ಇರೋದಿಲ್ಲ. ಪರ್ ಡೇ ನಮ್ಗೆ 2000 ಟೋಕನ್ಸ್ ನ ಇಶ್ಯೂ ಮಾಡ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರ ಈ ಟೋಕನ್ಸ್ ನ ಇಶ್ಯೂ ಮಾಡ್ತಾರೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ತಿರುಮಲ ತಿರುಪತಿಗೆ ಹೋಗೋರಿಗೆ ಶೇರ್ ಮಾಡಿ. ಓಂ ನಮೋ ವೆಂಕಟೇಶಾಯ.